ಹಲೋ ನಮಸ್ಕಾರ. ಥಿಯೇಟರ್ಗಳಲ್ಲಿ ದೊಡ್ಡ ಸದ್ದನ್ನೇ ಮಾಡ್ತಾ ಇರುವ ದುನಿಯಾ ವಿಜಯ್ ಅವರ ಹೊಸ ಸಿನಿಮಾ ಭೀಮಾ ಸಿನಿಮಾ ಮೊದಲ ದಿನ ಥಿಯೇಟರ್ಗಳಲ್ಲಿ ಗಳಿಕೆ ಮಾಡಿದ್ದೆಷ್ಟು, ಹಾಗೆ ಉಪೇಂದ್ರ ಅವರ ಬಹುನಿರೀಕ್ಷಿತ ಯುಐ ಎನ್ನುವ ಸಿನಿಮಾದ ಹೊಸ ಅಪ್ಡೇಟ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ. ಸಲಾರ್ ಸಿನಿಮಾ ಆದ ಬಳಿಕ ಪ್ರಶಾಂತ್ ನೀಲ್ ನಿರ್ದೇಶನ ಮಾಡುತ್ತಾ ಇರುವ ಸಿನಿಮಾದ ಮುಹೂರ್ತ ಇವತ್ತು ನಡೆದಿದೆ. ಜೂನಿಯರ್ ಎನ್ಟಿಆರ್ ಅವರು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದು, ಸಿನಿಮಾದ ಮುಹೂರ್ತ ಇದೀಗ ನಡೆದಿರುವುದರಿಂದ ಸಿನಿಮಾದ ಚಿತ್ರೀಕರಣ ಕೂಡ ಕೆಲವೇ ದಿನಗಳಲ್ಲಿ ಆರಂಭಗೊಳ್ತಾ ಇದೆ. ಅದು ಅಲ್ಲದೆ ಸಿನಿಮಾ ತಂಡವು ಸಿನಿಮಾದ ಅಪ್ಡೇಟ್ ಅನ್ನು ಅಂದರೆ ಒಂದು ಹೊಸ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದಾರೆ. ಈ ಪೋಸ್ಟರ್ ಮೂಲಕ ಸಿನಿಮಾ ತಂಡವು ಈ ಸಿನಿಮಾ 1969ರ ಕಾಲದ ಕಥೆಯನ್ನು ಆಧಾರ ಮಾಡಿಟ್ಟುಕೊಂಡು ಇರಲಿದೆ ಎನ್ನುವ ಅಪ್ಡೇಟ್ಸ್ಗಳು ಕೂಡ ಸಿನಿಮಾ ತಂಡವು ಇದೀಗ ಕೊಟ್ಟಿದ್ದಾರೆ. ಸಿನಿಮಾವನ್ನು 2026ರ ಜನವರಿ 9ಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ, ಅಂದರೆ 2026ರ ಸಂಕ್ರಾಂತಿ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಅಂದರೆ ಈ ಸಿನಿಮಾಕ್ಕೆ 1.5 ವರ್ಷಗಳ ಕಾಲ ಕಾಯಬೇಕಾಗಿದೆ. ಸಿನಿಮಾದ ಹೆಚ್ಚಿನ ಅಪ್ಡೇಟ್ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ. ಇನ್ನು ಹೊಸದಾಗಿ ಕನ್ನಡದಿಂದ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ವಿನಯ್ ರಾಜ್ಕುಮಾರ್ ಅಭಿನಯದ ಪೆಪ್ಪೆ ಎನ್ನುವ ಸಿನಿಮಾ. ಈ ಆಗಸ್ಟ್ ತಿಂಗಳ ಕೊನೆಯಲ್ಲಿ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ಆಗಸ್ಟ್ 29ಕ್ಕೆ ಸಿನಿಮಾವು ರಿಲೀಸ್ ಆಗುವ ಹೈ ಚಾನ್ಸಸ್ ಇದೆ. ಇದೀಗ ಈ ಸಿನಿಮಾದ ಕರ್ನಾಟಕದಾದ್ಯಂತ ವಿತರಣಾ ಹಕ್ಕನ್ನು KRG ಸ್ಟುಡಿಯೋಸ್ ಅವರು ಪಡೆದುಕೊಂಡಿದ್ದಾರೆ. ಇನ್ನು ಹೊಸದಾಗಿ ತಮಿಳಿನಿಂದ ಬರ್ತಾ ಇರುವ ಒಂದು ಚಿತ್ರವಾಗಿದೆ ಮೂಕುತಿ ಅಮ್ಮನ್ ಸಿನಿಮಾದ 2ನೇ ಭಾಗ. ಸಿನಿಮಾದ ಮೊದಲ ಭಾಗ ಒಂದು ದೊಡ್ಡ ಹಿಟ್ಟನ್ನೇ ಪಡೆದುಕೊಂಡಿತ್ತು. ಚಿತ್ರದ 2ನೇ ಭಾಗದಲ್ಲೂ ಕೂಡ ನಯನತಾರಾ ನಾಯಕ ನಟಿಯಾಗಿ ನಟಿಸ್ತಾ ಇದ್ದು, ಇದೀಗ ಈ ಸಿನಿಮಾವನ್ನು ಇತ್ತೀಚೆಗೆ ಅರಮನೆ ಸಿನಿಮಾದ 4ನೇ ಭಾಗವನ್ನು ನಿರ್ದೇಶನ ಮಾಡಿ ಗೆದ್ದಿರುವ ಸುಂದರ್ ಸಿ ನಿರ್ದೇಶನ ಮಾಡಲಿದ್ದಾರೆ ಎನ್ನುವ ಅಪ್ಡೇಟ್ ಕೇಳಿ ಬಂದಿದೆ. ಸಿನಿಮಾವು ಕೆಲವೇ ದಿನಗಳಲ್ಲಿ ಸೆಟ್ಟೇರಲಿದೆ. ತಮಿಳು ನಟ ಕಮಲ್ ಹಾಸನ್ ಪ್ರಮುಖ ಪಾತ್ರದಲ್ಲಿ ನಟಿಸಿ ಇತ್ತೀಚೆಗೆ ರಿಲೀಸ್ ಆಗಿದ್ದ ಇಂಡಿಯನ್ ಸಿನಿಮಾದ 2ನೇ ಭಾಗ ಇದೀಗ OTTಯಲ್ಲಿ ಲಭ್ಯವಿದೆ. ಸಿನಿಮಾವು ನೆಟ್ಫ್ಲಿಕ್ಸ್ ಎನ್ನುವ OTT ಪ್ಲಾಟ್ಫಾರ್ಮ್ನಲ್ಲಿ ಕನ್ನಡ ಸೇರಿದಂತೆ 5 ಭಾಷೆಗಳಲ್ಲಿ ಲಭ್ಯವಿದೆ. ಸಿನಿಮಾಕ್ಕೆ ಥಿಯೇಟರ್ಗಳಿಂದ ಎಲ್ಲ ರೀಜನ್ನಿಂದ ಕೂಡ ನೆಗೆಟಿವ್ ರೆಸ್ಪಾನ್ಸ್ ಕೇಳಿ ಬಂದಿತ್ತು. ಇನ್ನು ರಾಜ್ಬಿ ಶೆಟ್ಟಿ ಅವರ ಮೊದಲ ಮಲಯಾಳಂ ಸಿನಿಮಾ ಟರ್ಬೋ ಸಿನಿಮಾ ಕೂಡ ಇದೀಗ OTT ರಿಲೀಸ್ ನಡೆಸಿದೆ. ಸಿನಿಮಾವು ಸೋನಿ ಲಿವ್ನಲ್ಲಿ ಇದೀಗ ಲಭ್ಯವಿದ್ದು, ಸಿನಿಮಾದಲ್ಲಿ ಮಲಯಾಳಂ ಸ್ಟಾರ್ ನಟ ಮಮ್ಮೂಟಿ ನಾಯಕ ನಟನಾಗಿ ನಟಿಸಿದರು. ಸಿನಿಮಾವು ಥಿಯೇಟರ್ಗಳಲ್ಲಿ ಸರಿಸುಮಾರು 80 ಕೋಟಿಯ ಸನಿಹ ಕಲೆಕ್ಷನ್ ಅನ್ನು ಮಾಡಿದೆ. ಕನ್ನಡದಿಂದ ಇವತ್ತು ಇದು ಎಂಥ ಲೋಕವಯ್ಯ ಎನ್ನುವ ಸಿನಿಮಾವು ರಿಲೀಸ್ ಆಗಿದೆ. ಚಿತ್ರಕ್ಕೆ ಥಿಯೇಟರ್ಗಳಿಂದ ಇದೀಗ ಆವರೇಜ್ ರೆಸ್ಪಾನ್ಸ್ ಅನ್ನು ಮಾತ್ರವೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ. ಅದು ಅಲ್ಲದೆ ಸತ್ಯನಾಥ್ ನಿರ್ದೇಶನದ ಕಬಂದ ಎನ್ನುವ ಸಿನಿಮಾ ಕೂಡ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿ ಆವರೇಜ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಡ್ತಾ ಇದೆ. ವಿಹಾನ್, ಅಂಕಿತಾ ಅಮರ್, ಮಯೂರಿ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇರುವ ಇಬ್ಬನಿ ತಪ್ಪಿದ ಇಳೆಯಲಿ ಎನ್ನುವ ಸಿನಿಮಾವು ಆಗಸ್ಟ್ 15ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಸಿನಿಮಾದ ಹಾಡುಗಳು ಈಗಾಗಲೇ ದೊಡ್ಡ ಸದ್ದನ್ನೇ ಮಾಡಿದೆ. ಸಿನಿಮಾದ ಹೊಸದೊಂದು ಹಾಡನ್ನು ನಾಳೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ಶಿವಣ್ಣ ಪ್ರಮುಖ ಪಾತ್ರದಲ್ಲಿ ನಡೆಸಿ ಹೊಸದಾಗಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ರಿಲೀಸ್ ಆಗಲಿರುವ ಭೈರತಿ ರಣಗಲ್ ಎನ್ನುವ ಸಿನಿಮಾದ ಟೈಟಲ್ ಟ್ರ್ಯಾಕ್ ನಾಳೆ ರಿಲೀಸ್ ಆಗ್ತಾ ಇದೆ. ಸಿನಿಮಾದ ಟೀಸರ್ ದೊಡ್ಡ ಮಟ್ಟಿನ ನಿರೀಕ್ಷೆಯನ್ನೇ ಹುಟ್ಟು ಹಾಕಿಕೊಂಡಿದ್ದು, ಮುಫ್ತಿ ಖ್ಯಾತಿಯ ನಿರ್ದೇಶಕ ನರ್ತನ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡಿದ್ದಾರೆ. ಇನ್ನು ದುನಿಯಾ ವಿಜಯ್ ಪ್ರಮುಖ ಪಾತ್ರದಲ್ಲಿ ನಡೆಸಿ ಭೀಮಾ ಎನ್ನುವ ಸಿನಿಮಾವು ಇವತ್ತು ಥಿಯೇಟರ್ಗೆ ರಿಲೀಸ್ ಆಗಿದೆ. ಸಿನಿಮಾಕ್ಕೆ ರಿಲೀಸ್ ಆದ ಎಲ್ಲ ಕಡೆಯಲ್ಲೂ ಕೂಡ ಪ್ರೇಕ್ಷಕರಿಂದ ಫುಲ್ ಪಾಸಿಟಿವ್ ರೆಸ್ಪಾನ್ಸೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದ್ದು, ಸಲಗ ಎನ್ನುವ ಸಿನಿಮಾ ಆದ ಬಳಿಕ ಮತ್ತೊಂದು ದೊಡ್ಡ ಬ್ರೇಕೆ ಇದೀಗ ದುನಿಯಾ ವಿಜಯ್ಗೆ ಸಿಕ್ಕಿದೆ. ಈ ಸಿನಿಮಾವನ್ನು ನಿರ್ದೇಶನ ಮಾಡಿ ಹಾಗೆ ನಾಯಕ ನಟನಾಗಿ ಗೆದ್ದಿರುವ ದುನಿಯಾ ವಿಜಯ್ ಅವರ ಈ ಸಿನಿಮಾವು ಮೊದಲ ದಿನ ಅಡ್ವಾನ್ಸ್ ಬುಕಿಂಗ್ನಿಂದ ಮಾತ್ರ 67 ಲಕ್ಷ ಕಲೆಕ್ಷನ್ ಅನ್ನು ಮಾಡಿಕೊಂಡಿತ್ತು. ಈ ಮೂಲಕ ಈ ವರ್ಷ ಅತ್ಯಂತ ಹೆಚ್ಚು ಅಡ್ವಾನ್ಸ್ ಬುಕಿಂಗ್ ಮೂಲಕ ಕಲೆಕ್ಷನ್ ಮಾಡ್ತಾ ಇರುವ ಕನ್ನಡ ಸಿನಿಮಾ ಎನ್ನುವ ದಾಖಲೆಯನ್ನು ಕೂಡ ಈ ಚಿತ್ರವು ಪಡೆದುಕೊಂಡಿದೆ. ಅದು ಅಲ್ಲದೆ ಈ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಮೊದಲ ದಿನ ಒಳ್ಳೆಯ ರೆಸ್ಪಾನ್ಸೇ ಕೇಳಿ ಬಂದಿರುವುದರಿಂದ 2 ಕೋಟಿಯ ಸನಿಹ ಸಿನಿಮಾವು ಮೊದಲ ದಿನ ಕರ್ನಾಟಕ ಬಾಕ್ಸ್ ಆಫೀಸಿನಿಂದ ಕಲೆಕ್ಷನ್ ಮಾಡಿದೆ ಎನ್ನುವ ಮಾಹಿತಿ ಕೇಳಿ ಬಂದಿದೆ. ಈ ಮೂಲಕ ದುನಿಯಾ ವಿಜಯ್ ಅವರಿಗೆ ಈ ಸಿನಿಮಾವು ಒಂದು ದೊಡ್ಡ ಬ್ರೇಕ್ ಅನ್ನು ನೀಡುವುದಂತೂ ಬಹುತೇಕ ಪಕ್ಕಾ. ಸಿನಿಮಾವನ್ನು ನೀವು ನೋಡಿದರೆ ಸಿನಿಮಾದ ಕುರಿತಾದ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಉಪೇಂದ್ರ ಅಭಿನಯದಲ್ಲಿ ಅತ್ಯಂತ ನಿರೀಕ್ಷೆಯಿಂದ ಕಾಯ್ತಾ ಇರುವ ಕನ್ನಡ ಚಿತ್ರವಾಗಿದೆ ಯುಐ ಎನ್ನುವ ಸಿನಿಮಾ. ಸಿನಿಮಾದ ಎಲ್ಲ ಹಂತದ ಚಿತ್ರೀಕರಣ, ಎಡಿಟಿಂಗ್ ಕೆಲಸ, ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಎಲ್ಲವೂ ಮುಕ್ತಾಯಗೊಂಡಿದೆ. ಇನ್ನೇನು ಸಿನಿಮಾ ತಂಡವು ಸಿನಿಮಾದ ರಿಲೀಸ್ ಡೇಟ್ ಅನ್ನು ಅಧಿಕೃತವಾಗಿ ಘೋಷಣೆ ಮಾಡಲು ಮಾತ್ರವೇ ಬಾಕಿ ಇದೆ. ಸಿನಿಮಾದ ಅಪ್ಡೇಟ್ ನಾಳೆ ಬರಲಿದೆ, ನಾಳಿದ್ದು ಬರಲಿದೆ ಎನ್ನುವುದನ್ನೆಲ್ಲ ಕೇಳಿದ ಬಳಿಕ ಇದೀಗ ಕೇಳಿಬರ್ತಾ ಇರುವ ಹೊಸದೊಂದು ಮಾಹಿತಿಯ ಪ್ರಕಾರ ಸಿನಿಮಾ ತಂಡವು ಸಿನಿಮಾದ ಹೊಸದೊಂದು ಅಪ್ಡೇಟ್ ಅನ್ನು ಈ ಬರುವ ಆಗಸ್ಟ್ 12ಕ್ಕೆ ಕೊಡ್ತಿದ್ದಾರೆ. ಸಿನಿಮಾದ ರಿಲೀಸ್ ಡೇಟ್ ಕುರಿತಾದ ಅಪ್ಡೇಟ್ ಈ ಬರುವ ಆಗಸ್ಟ್ 12ಕ್ಕೆ ಬರುವ ಚಾನ್ಸಸ್ ಹೆಚ್ಚಿದ್ದು, ಉಪೇಂದ್ರ ನಿರ್ದೇಶನದ ಸಿನಿಮಾದ ಟೀಸರ್ ಈಗಾಗಲೇ ದೊಡ್ಡ ನಿರೀಕ್ಷೆಯನ್ನು ಕೂಡ ಪಡೆದುಕೊಂಡಿದೆ. ಸದ್ಯಕ್ಕೆ ಸಿನಿಮಾ ತಂಡವು ಸೆಪ್ಟೆಂಬರ್ ತಿಂಗಳಿನಲ್ಲಿ ಈ ಚಿತ್ರವನ್ನು ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು, ಎಲ್ಲಾದರೂ ಸಿನಿಮಾದ ರಿಲೀಸ್ ಡೇಟ್ನಲ್ಲಿ ಬದಲಾವಣೆಯಾಗುತ್ತಾ ಎನ್ನುವುದೆಲ್ಲವೂ ಕೆಲವೇ ದಿನಗಳಲ್ಲಿ ನಮಗೆ ಗೊತ್ತಾಗಲಿದೆ. ಇನ್ನು ಗಣೇಶ್ ಅಭಿನಯದ ಕೃಷ್ಣಂ ಪ್ರಣಯ ಸಖಿ ಎನ್ನುವ ಸಿನಿಮಾವು ಆಗಸ್ಟ್ 15ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಈಗಾಗಲೇ ಸಿನಿಮಾದ ಹಾಡುಗಳು ದೊಡ್ಡ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ. ಸಿನಿಮಾವನ್ನು ಕರ್ನಾಟಕದಿಂದ KVN ಪ್ರೊಡಕ್ಷನ್ಸ್ ಅವರು ವಿತರಣೆ ಕೂಡ ಮಾಡ್ತಿದ್ದಾರೆ. ಇನ್ನು ಹೊಸದಾಗಿ ಕನ್ನಡದಿಂದ ಇಂದ್ರಜಿತ್ ಲಂಕೇಶ್ ನಿರ್ದೇಶನದ ಗೌರಿ ಎನ್ನುವ ಸಿನಿಮಾವು ನಾಳಿದ್ದು ಆಗಸ್ಟ್ 15ಕ್ಕೆ ರಿಲೀಸ್ ಆಗಲಿದೆ.
ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿ ಅಷ್ಟು ದೊಡ್ಡ ಮಟ್ಟಿನ ಸದ್ದನ್ನು ಅಂತೂ ಮಾಡಲು ವಿಫಲವಾಗಿದೆ. ಇನ್ನು ಕೋಮಲ್ ಕುಮಾರ್ ಪ್ರಮುಖ ಪಾತ್ರದಲ್ಲಿ ನಟಿಸಿ ಇನ್ನು ನಿರೀಕ್ಷೆಯಿಂದ ಬರ್ತಾ ಇರುವ ಚಿತ್ರವಾಗಿದೆ ಕೋಣ ಎನ್ನುವ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ಇವತ್ತು ಇದೀಗ ರಿಲೀಸ್ ಮಾಡಿದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಇದೀಗ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದ್ದು, ಹರಿಕೃಷ್ಣ ಎನ್ನುವರು ಸಿನಿಮಾವನ್ನು ನಿರ್ದೇಶನ ಮಾಡುತ್ತಿದ್ದಾರೆ. ಈ ಸಿನಿಮಾದ ಟೀಸರ್ ಅನ್ನು ಆಗಸ್ಟ್ 16ಕ್ಕೆ ರಿಲೀಸ್ ಮಾಡುವುದಾಗಿ ಕೂಡ ಚಿತ್ರತಂಡವು ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ. ತಲಪತಿ ವಿಜಯ್ ಅಭಿನಯದ ದಿ ಕೋರ್ಟ್ ಎನ್ನುವ ಸಿನಿಮಾವು ಸೆಪ್ಟೆಂಬರ್ 5ಕ್ಕೆ ರಿಲೀಸ್ ಆಗ್ತಾ ಇದ್ದು, ಸಿನಿಮಾದ ಒಫಿಷಿಯಲ್ ಟ್ರೇಲರ್ ಆಗಸ್ಟ್ 19ಕ್ಕೆ ರಿಲೀಸ್ ಕೂಡ ಆಗ್ತಾ ಇದೆ. ದೊಡ್ಡ ಮಟ್ಟಿನ ರಿಲೀಸ್ ಸಿನಿಮಾವು ವಿಶ್ವದಾದ್ಯಂತ ರಿಲೀಸ್ ಆಗುವುದಂತೂ ಬಹುತೇಕ ಪಕ್ಕ ಆಗಿದ್ದು, ಸಿನಿಮಾವನ್ನು ಇದೀಗ ಐಮ್ಯಾಕ್ಸ್ ಫಾರ್ಮ್ಯಾಟ್ನಲ್ಲೂ ಕೂಡ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ. ಮಾನಾಡು ಖ್ಯಾತಿಯ ವೆಂಕಟ್ ಪ್ರಭು ಅವರು ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡಿದ್ದಾರೆ. ಇನ್ನು ನೆಟ್ಫ್ಲಿಕ್ಸ್ನಿಂದ ಹೊಸದೊಂದು ಸಿನಿಮಾವು ಇದೀಗ ರಿಲೀಸ್ ಆಗಿದ್ದು, ತಾಪ್ಸಿ ಪನ್ನು ಅಭಿನಯದ ಹಸೀನಾ ದಿಲ್ರುಬಾ ಸಿನಿಮಾದ ಸ್ವೀಕಲ್ ಸಿನಿಮಾ ಫಿರ್ ಆಯಿ ಹಸೀನಾ ದಿಲ್ರುಬಾ ಎನ್ನುವ ಸಿನಿಮಾವು ರಿಲೀಸ್ ಆಗಿ ಒಂದು ಆವರೇಜ್ ರೆಸ್ಪಾನ್ಸ್ ಅನ್ನು ಇದೀಗ ನೆಟ್ಫ್ಲಿಕ್ಸ್ನಲ್ಲಿ ಪಡೆದುಕೊಳ್ತಾ ಇದೆ. ಮಲಯಾಳಂನ ಸ್ಟಾರ್ ನಟರು ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಹೊಸದಾದ ಸೀರೀಸ್ ಮನೋರ್ತಂಗಲ್ ಎನ್ನುವ ಸೀರೀಸ್ ಈ ಬರುವ ಆಗಸ್ಟ್ 15ಕ್ಕೆ ರಿಲೀಸ್ ಆಗ್ತಾ ಇದೆ. ಸೀರೀಸ್ನ ಮೊದಲ ಸೀಸನ್ನಲ್ಲಿ 8 ಎಪಿಸೋಡ್ಗಳು ಇರಲಿದೆ. ಈ ಸೀರೀಸ್ನಲ್ಲಿ ಪ್ರಮುಖ ಪಾತ್ರದಲ್ಲಿ ಕಮಲ್ ಹಾಸನ್, ಮಮ್ಮುಟ್ಟಿ, ಮೋಹನ್ಲಾಲ್, ಫಹದ್ ಫಾಸಿಲ್ ಸೇರಿದಂತೆ ದೊಡ್ಡ ತಾರಗಣವೇ ಇದ್ದು, ಈ ಸೀರೀಸ್ ಜಿ5ನಲ್ಲಿ ಆಗಸ್ಟ್ 15ಕ್ಕೆ ರಿಲೀಸ್ ಆಗುವ ವೇಳೆಗೆ ಕನ್ನಡದಲ್ಲೂ ಕೂಡ ಆವತ್ತೇ ರಿಲೀಸ್ ಆಗಲಿದೆ. ಇನ್ನು ಶಾರುಖ್ ಖಾನ್ ಅವರ ಹೊಸದಾಗಿ ಬರ್ತಾ ಇರುವ ಕಿಂಗ್ ಎನ್ನುವ ಸಿನಿಮಾದ ಅನೌನ್ಸ್ಮೆಂಟ್ ಹಾಗೆ ಸಿನಿಮಾವು ಕೆಲವೇ ದಿನಗಳಲ್ಲಿ ಇದೀಗ ಸೆಟ್ಟೇರಲಿದೆ. ಸಿನಿಮಾದಲ್ಲಿ ಅಭಿಷೇಕ್ ಬಚ್ಚನ್ ವಿಲನ್ ಪಾತ್ರಧಾರಿಯಾಗಿ ನಟಿಸ್ತಾ ಇರುವುದು ಇದೀಗ ಬಹುತೇಕ ಕನ್ಫರ್ಮ್ ಆಗಿದ್ದು, ಅಭಿಷೇಕ್ ಬಚ್ಚನ್ ಅವರ ಮೊದಲ ವಿಲನ್ ಪಾತ್ರಧಾರಿಯಾಗಿ ನಟಿಸ್ತಾ ಇರುವ ಸಿನಿಮಾ ಎನ್ನುವ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ಸುಹಾನಾ ಖಾನ್ ಅವರು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದು, ಸಿನಿಮಾವನ್ನು ಫೈಟರ್, ವಾರ್ ಎಂಬಿತ್ಯಾದಿ ಸಿನಿಮಾಗಳನ್ನು ನಿರ್ದೇಶನ ಮಾಡಿರುವ ಸಿದ್ಧಾರ್ಥ್ ಆನಂದ್ ಅವರು ಈ ಬಾರಿ ನಿರ್ಮಾಣ ಮಾಡಲಿದ್ದಾರೆ. ಸುಜಯ್ ಘೋಷ್ ಎನ್ನುವರು ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದು, ಸಿನಿಮಾದ ಹೆಚ್ಚಿನ ಅಪ್ಡೇಟ್ ಸಿನಿಮಾ ತಂಡದ ಕಡೆಯಿಂದ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ. ಪ್ರಮೋದ್ ಶೆಟ್ಟಿ ಅಭಿನಯದ ಲಾಫಿಂಗ್ ಬುದ್ಧ ಎನ್ನುವ ಸಿನಿಮಾ ತಂಡವು ಸಿನಿಮಾದ ಮೊದಲ ಹಾಡನ್ನು ಈಗಾಗಲೇ ರಿಲೀಸ್ ಮಾಡಿದ್ದು, ಇದೀಗ ಚಿತ್ರದ 2ನೇ ಹಾಡು ಮುಂದಿನದ್ದು ರಿಲೀಸ್ ಆಗಲಿದೆ. ಆ ಬಳಿಕ ಸಿನಿಮಾ ತಂಡವು ಸಿನಿಮಾದ ಒಫಿಷಿಯಲ್ ಟ್ರೇಲರ್ ಅಥವಾ ಟೀಸರ್ ಅನ್ನು ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಕೇಳಿಬಂದಿದೆ. ಈ ಆಗಸ್ಟ್ ತಿಂಗಳಿನಲ್ಲಿ ಈ ಚಿತ್ರವು ಥಿಯೇಟರ್ಗೂ ಕೂಡ ರಿಲೀಸ್ ಆಗ್ತಾ ಇದೆ. ರಿಷಬ್ ಶೆಟ್ಟಿ ಅವರ ನಿರ್ಮಾಣ ಸಂಸ್ಥೆ ಈ ಸಿನಿಮಾವನ್ನು ನಿರ್ಮಾಣ ಕೂಡ ಮಾಡಿದ್ದಾರೆ. ಇಂಡಿಯನ್ ಸಿನಿಮಾದ 2ನೇ ಭಾಗ ನೆಟ್ಫ್ಲಿಕ್ಸ್ನಲ್ಲಿ ರಿಲೀಸ್ ಆದ ಬಳಿಕ ನೆಟ್ಫ್ಲಿಕ್ಸ್ನಲ್ಲಿ ಇನ್ನು ಮುಂದಕ್ಕೆ ರಿಲೀಸ್ ಆಗ್ತಾ ಇರುವ ಒಂದು ದೊಡ್ಡ ಚಿತ್ರವಾಗಿದೆ ಕಲ್ಕಿ ಎನ್ನುವ ಸಿನಿಮಾ. ಈಗಾಗಲೇ ತಿಳಿಸಿರುವಂತೆ ಆಗಸ್ಟ್ 23, 24ಕ್ಕೆ ಸಿನಿಮಾವು OTT ರಿಲೀಸ್, ನೆಟ್ಫ್ಲಿಕ್ಸ್ ಹಾಗೆ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ರಿಲೀಸ್ ಆಗುವ ಹೈ ಚಾನ್ಸಸ್ಗಳಿವೆ. ಈಗಾಗಲೇ ಸಿನಿಮಾವು ಥಿಯೇಟರ್ಗಳಿಂದ ವಾಶ್ಔಟ್ ಆಗ್ತಾ ಬರ್ತಾ ಇದ್ದು, ಚಿತ್ರವು ಥಿಯೇಟರ್ಗಳಿಂದ 1,100 ಕೋಟಿಯ ಸನಿಹ ಕಲೆಕ್ಷನ್ ಅನ್ನು ಮಾಡಿದೆ. ಈ ಸಿನಿಮಾವು ನೆಟ್ಫ್ಲಿಕ್ಸ್ನಲ್ಲಿ ಹಿಂದಿ ಭಾಷೆಯಲ್ಲಿ ರಿಲೀಸ್ ಆದರೆ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಭಾಷೆಯಲ್ಲಿ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ರಿಲೀಸ್ ಆಗಲಿದೆ. ಸಿನಿಮಾದ OTT ರಿಲೀಸ್ ಡೇಟ್ ಕುರಿತಾದ ಅಪ್ಡೇಟ್ ಸಿನಿಮಾ ತಂಡದ ಕಡೆಯಿಂದ ಆಗಸ್ಟ್ 15ಕ್ಕೆ ಬರುವ ಚಾನ್ಸಸ್ ಕೂಡ ಇದೆ. ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು. ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನೆಲನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡುವ ಮೂಲಕ ಸಪೋರ್ಟನ್ನು ಕೂಡ ಮಾಡಿ.